ಒಂದು ಟ್ಯಾಂಕಿಗೆ ಬೆಂಕಿ ಹತ್ತಿಕೊಂಡಿದೆ. ಸುತ್ತಲೂ ಶತ್ರುಗಳ ಟ್ಯಾಂಕ್. ಇಂತಹ ಸಂದರ್ಭದಲ್ಲಿ ಸಾಮಾನ್ಯ ವ್ಯಕ್ತಿಯ ಯೋಚನೆ ಇಲ್ಲಿಂದ ಹೇಗೆ ಓಡಿ ಹೋಗುವುದು. ಆದರೆ 1971ರ ಬಸಂತರ್ ಕದನದಲ್ಲಿ ಒಬ್ಬ 21 ವರ್ಷದ ಸೈನಿಕ ಯೋಚಿಸಿದ್ದು, ನನ್ನ ಗನ್ ಇನ್ನೂ ಕೆಲಸ ಮಾಡುತ್ತಿದೆ, ನಾನು ಯಾಕೆ ಓಡಿ ಹೋಗಲಿ ಎಂದು. ಹೀಗೆ ಯೋಚಿಸಿದ ಸೈನಿಕ ಮತ್ಯಾರೂ ಅಲ್ಲ, ಸೆಕೆಂಡ್ ಲೆಫ್ಟಿನೆಂಟ್ ಕರ್ನಲ್ ಅರುಣ್ ಕೇತರ್ಪಾಲ್. ಬಸಂತರ್ ಕದನದಲ್ಲಿ ಅಸಾಧಾರಣ ಶೌರ್ಯ ತೋರಿಸಿ ಪರಮವೀರ ಚಕ್ರ ಪಡೆದ ಅಮರ ಯೋಧ. 14 ಅಕ್ಟೋಬರ್ 1950ರಲ್ಲಿ ಪುಣೆಯಲ್ಲಿ ಕೇತರ್ಪಾಲ್ ಜನಿಸಿದರು. ಅವರ ತಂದೆ ಬ್ರಿಗೇಡಿಯರ್ ML ಕೇತರ್ಪಾಲ್ ಭಾರತೀಯ ಸೇನೆಯಲ್ಲಿ ಕಾರ್ಪ್ಸ್ ಆಫ್ ಇಂಜಿನಿಯರ್ನಲ್ಲಿ ಸೇವೆ ಸಲ್ಲಿಸುತ್ತಿದ್ದರು. ಸೈನಿಕ ವಾತಾವರಣದಲ್ಲಿ ಬೆಳೆದ ಕೇತರ್ಪಾಲ್ ಅವರಿಗೆ ಸೈನ್ಯಕ್ಕೆ ಸೇರುವ ಆಸೆ ಮೊದಲಿಂದಲೂ ಇತ್ತು. 1967ರಲ್ಲಿ ನ್ಯಾಷನಲ್ ಅಕಾಡೆಮಿ ಆಫ್ ಡಿಫೆನ್ಸ್ NDAಗೆ ಸೇರಿದರು. ಅಲ್ಲಿ ಸೈನಿಕ ತರಬೇತಿ ಪಡೆದು ಇಂಡಿಯನ್ ಆರ್ಮಿಗೆ ಸೇರಿದರು. 13 ಜೂನ್ 1971ರಂದು ಅರುಣ್ ಕೇತರ್ಪಾಲ್ 17th ಪೂನಾ ಹಾರ್ಸ್ಗೆ ಅಧಿಕಾರಿಯಾಗಿ ಸೇರಿದರು. ಆಗ ಅವರಿಗೆ ಕೇವಲ 20 ವರ್ಷ. ಅರುಣ್ ಕೇತರ್ಪಾಲ್ ಅವರು ಸೇನೆಗೆ ಸೇರಿದ ಕೆಲವೇ ತಿಂಗಳಲ್ಲಿ ದಕ್ಷಿಣ ಏಷ್ಯಾದ ಪರಿಸ್ಥಿತಿ ಯುದ್ಧದತ್ತ ಸಾಗಿತ್ತು. ಡಿಸೆಂಬರ್ 1971 ಭಾರತ ಮತ್ತು ಪಾಕಿಸ್ತಾನದ ನಡುವೆ ಪೂರ್ಣ ಪ್ರಮಾಣದ ಯುದ್ಧ ಪ್ರಾರಂಭವಾಗಿತ್ತು. ಪೂರ್ವ ಪಾಕಿಸ್ತಾನದಲ್ಲಿ ಭಾರತ ಸೇನೆಯು ದೊಡ್ಡ ಮಟ್ಟದ ಕಾರ್ಯಾಚರಣೆ ನಡೆಸುತ್ತಿದ್ದರು. ಪಶ್ಚಿಮ ಗಡಿಯಲ್ಲಿ ಪಾಕಿಸ್ತಾನದ ವಿರುದ್ಧ ಹೋರಾಟ ನಡೆಯುತ್ತಿತ್ತು. ಅದರಲ್ಲೊಂದು ಅತ್ಯಂತ ಪ್ರಮುಖ ಪ್ರದೇಶ ಶಕರ್ಗಢ್ ಸೆಕ್ಟರ್. ಇಲ್ಲಿಯೇ ಬಸಂತರ್ ನದಿ ಇದೆ. ಈ ಒಂದು ಕ್ಷೇತ್ರವನ್ನು ನಿಯಂತ್ರಣಕ್ಕೆ ತೆಗೆದುಕೊಳ್ಳುವುದು ಎರಡೂ ದೇಶಕ್ಕೂ ಮಹತ್ವದಾಗಿತ್ತು. ಭಾರತೀಯ ಸೇನೆ ಬಸಂತರ್ ನದಿಯ ಪ್ರದೇಶದಲ್ಲಿ ತನ್ನ ಬ್ರಿಡ್ಜ್ ಹೆಡ್ ಅನ್ನು ಸ್ಥಾಪಿಸಲು ಮುಂದಾಗಿತ್ತು. ಆದರೆ ಪಾಕಿಸ್ತಾನ ಸೇನೆಯು ಇಲ್ಲಿ ಒಂದು ಸ್ಟ್ರಾಂಗ್ ಡಿಫೆನ್ಸಿವ್ ಪೊಸಿಷನ್ ಅನ್ನು ಹೊಂದಿತ್ತು. ಭಾರತೀಯ ಪಡೆಗಳು ಮುಂದುವರಿಯುತ್ತಿದ್ದಂತೆ ಪಾಕಿಸ್ತಾನ ಕೂಡ ಕೌಂಟರ್ ಅಟ್ಯಾಕ್ಗೆ ಮುಂದುವರಿಯುತ್ತಿತ್ತು. ಯುದ್ಧದ ಪರಿಸ್ಥಿತಿ ಗಂಭೀರವಾಗುತ್ತಿತ್ತು. ಇದೇ ಸಂದರ್ಭದಲ್ಲಿ ಜಾರ್ಪಾಲ್ ಪ್ರದೇಶದಲ್ಲಿ ಭಾರತೀಯ ಪಡೆಗಳಿಗೆ ಟ್ಯಾಂಕ್ ರೀಎನ್ಫೋರ್ಸ್ಮೆಂಟ್ ಅಗತ್ಯವಾಗಿತ್ತು. ಆ ಸಂದೇಶ ಅರುಣ್ ಕೇತರ್ಪಾಲ್ ಯೂನಿಟಿಗೂ ತಲುಪಿತ್ತು. ಅವರು ಹೊಸದಾಗಿ ಸೇನೆಗೆ ಬಂದಿದ್ದ ಅಧಿಕಾರಿಯಾಗಿದ್ದರು. ಅನುಭವದ ಕೊರತೆ ಇದ್ದರೂ ಕೂಡ ಅವರಿಗೆ ಧೈರ್ಯದಲ್ಲಿ ಯಾವುದು ಕಡಿಮೆ ಇರಲಿಲ್ಲ. ಅರುಣ್ ಕೇತರ್ಪಾಲ್ ಟ್ರೂಪ್ನೊಂದಿಗೆ ಜಾರ್ಪಾಲ್ ಕಡೆ ಹೊರಟರು. ಮಾರ್ಗದಲ್ಲಿ ಶತ್ರುಗಳ ಗುಂಡಿನ ದಾಳಿ. ಅರುಣ್ ತಮ್ಮ ಪಡೆಗಳನ್ನು ಮುಂದುವರಿಸುತ್ತಾ ಶತ್ರುಗಳ ಡಿಫೆನ್ಸಿವ್ ಪೊಸಿಷನ್ ಮೇಲೆ ದಾಳಿ ಮಾಡಿದರು. ಪಾಕಿಸ್ತಾನ ಆರ್ಮಡ್ ಫೋರ್ಸ್ಗಳು ಭಾರತೀಯ ಪಡೆಗಳ ಮೇಲೆ ಕೌಂಟರ್ ಅಟ್ಯಾಕ್ ಶುರು ಮಾಡಿದವು. ಭಾರತೀಯ ಟ್ಯಾಂಕ್ ಕೂಡ ಪ್ರತಿದಾಳಿ ನಡೆಸಿದವು. ಅರುಣ್ ಕೇತರ್ಪಾಲ್ ತಮ್ಮ ಟ್ಯಾಂಕ್ನಿಂದ ನಿರಂತರವಾಗಿ ಫೈರಿಂಗ್ ಮಾಡುತ್ತಿದ್ದರು. ಶತ್ರುಗಳ ಟ್ಯಾಂಕ್ ಅವರ ಮುಂದೆ ಬರುತ್ತಿದ್ದರೂ ಕೂಡ ಅವರು ಹಿಂಜರಿಯಲಿಲ್ಲ. ಒಂದರ ಹಿಂದೆ ಒಂದಾಗಿ ಶತ್ರುಗಳ ಟ್ಯಾಂಕ್ ಅವರ ದಾಳಿಗೆ ಗುರಿಯಾದವು. ಇತರ ಭಾರತೀಯ ಟ್ಯಾಂಕ್ ಕೂಡ ಇವರಿಗೆ ಸಾಥ್ ಕೊಟ್ಟವು. ಆದರೆ ಯುದ್ಧದ ತೀವ್ರತೆಯಿಂದಾಗಿ ಈ ಟ್ಯಾಂಕ್ಗಳು ಒಂದರ ಹಿಂದೆಯಾಗಿ ಒಂದು ಹಾನಿಗೊಳಗಾದವು. ಕೊನೆಗೆ ಅರುಣ್ ಕೇತರ್ಪಾಲ್ ಅವರ ಟ್ಯಾಂಕ್ ಏಕಾಂಗಿಯಾಗಿ ಪಾಕಿಸ್ತಾನಿ ಆರ್ಮಡ್ ಫೋರ್ಸ್ಗಳ ಎದುರು ನಿಂತಿತ್ತು. ಆಗ ಅರುಣ್ ಕೇತರ್ಪಾಲ್ ಅವರ ಟ್ಯಾಂಕಿಗೆ ಶತ್ರುವಿನ ಗುಂಡು ತಗುಲಿತ್ತು. ರೇಡಿಯೋದಲ್ಲಿ ಅವರಿಗೆ ಟ್ಯಾಂಕ್ ಬಿಟ್ಟು ಹೊರಗೆ ಬರಲು ಸೂಚನೆ ನೀಡಲಾಯಿತು. ಆದರೆ ಅವರು ಹಿಂಜರಿಯಲಿಲ್ಲ. ಅವರ ಒಂದು ಪ್ರಸಿದ್ಧ ಮಾತು, "ನೋ ಸರ್, ಮೈ ಗನ್ ಈಸ್ ಸ್ಟಿಲ್ ವರ್ಕಿಂಗ್." ಇಲ್ಲ ಸರ್, ನನ್ನ ಗನ್ ಇನ್ನೂ ಕೆಲಸ ಮಾಡುತ್ತಿದೆ. ಒಬ್ಬ ಸೈನಿಕನಿಗೆ ಅಲ್ಲಿ ತನ್ನ ಜೀವ ಉಳಿಸಿಕೊಳ್ಳುವ ಅವಕಾಶವಿತ್ತು. ಆದರೆ ಅವರು ತಮ್ಮ ಕರ್ತವ್ಯವನ್ನು ಆಯ್ಕೆ ಮಾಡಿದರು. ಬೆಂಕಿಯಲ್ಲಿ ಉರಿಯುತ್ತಿದ್ದ ಟ್ಯಾಂಕ್ನಲ್ಲಿಯೇ ಕುಳಿತು ಅವರು ಶತ್ರುಗಳ ಮೇಲೆ ದಾಳಿ ಮಾಡಿದರು. ಈಗ ಶತ್ರುಗಳ ಟ್ಯಾಂಕ್ ಅರುಣ್ ಟ್ಯಾಂಕ್ನ ಸಮೀಪವಿದ್ದವು. ಪ್ರತಿಯೊಂದು ಕ್ಷಣ ಜೀವನ್ಮರಣದ ಹೋರಾಟವಾಗಿತ್ತು. ಅರುಣ್ ಮತ್ತೆ ಫೈರಿಂಗ್ ಮಾಡಿದರು. ಶತ್ರುಗಳ ಮೇಲೆ ದಾಳಿ ಮುಂದುವರಿಸಿದರು. ಆದರೆ ಕೊನೆಗೆ ಶತ್ರುವಿನ ಗುಂಡೊಂದು ಅವರ ಟ್ಯಾಂಕಿಗೆ ಮಾರಕವಾಗಿ ತಗುಲಿತು. 16 ಡಿಸೆಂಬರ್ 1971. ಕೇವಲ 21 ವರ್ಷದ ಅರುಣ್ ಕೇತರ್ಪಾಲ್ ದೇಶಕ್ಕಾಗಿ ತಮ್ಮ ಪ್ರಾಣವನ್ನು ಅರ್ಪಿಸಿದರು. ಅರುಣ್ ಕೇತರ್ಪಾಲ್ ಅವರ ಅಸಾಧಾರಣ ಶೌರ್ಯವನ್ನು ಭಾರತ ಸರ್ಕಾರ ಮರೆಯಲಿಲ್ಲ. ಅವರಿಗೆ ಮರಣೋತ್ತರ ಪರಮವೀರ ಚಕ್ರವನ್ನು ನೀಡಲಾಯಿತು. ವೀಕ್ಷಕರೇ, ಇದಾಗಿತ್ತು ಸೆಕೆಂಡ್ ಲೆಫ್ಟಿನೆಂಟ್ ಅರುಣ್ ಕೇತರ್ಪಾಲ್ ಅವರ ಕತೆ. ಇಂಥದ್ದೇ ವಿಡಿಯೋವನ್ನು ನೋಡಲು ಧ್ವನಿಕಾ ಸ್ಟುಡಿಯೋವನ್ನು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಅನ್ನು ಒತ್ತಿ. ಈ ವಿಡಿಯೋ ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು.